ಅವ ಮುಖಬ ಹೊತ್ತಾಗೈತಿ. ಹಾಂ ಗಾಳಿ ಕುಂತಿದ್ನಿ ಬಿಡಯವ ಕುಂತನಿ. ಇನ್ನು ಟೈಮ್ ಏನಾಗೈತಿ ಈಗ 7:30 8 ಆಗೈತಿ. ಮತ್ತು ಊಟ ದೌಡ್ ಮಾಡಿಯಲ್ಲ. ಊಟ ಯಾಕೆ ಹೊಟ್ಟೆಸ್ತಂಗೆ ಅಥವಾ ಮಧ್ಯಾಹ್ನ ಉಂಡಿದ್ದಿಲ್ಲ ಏನೋ ನಾನು ಲಕ್ಷಣ ಇಲ್ಲ ಅದಕ್ಕೆ ಈಗ ಡೋರಿಗೆ ಬರತ್ತವ. ಇನ್ನು ಮಕ್ಕಳಕ್ಕೆ ಭಾಳ ಟೈಮ್ ಆಯ್ತು ಕುಂತನಿ. ಆತು ನಾ ಒಳಗೆ ಹೋಗ್ತೇನೆ. ಯಾರ ಮಾತಾಡಕ್ಕೆ ಬಂದ್ರೆ ಅದ ನೀ ಗುಳುಗುಳು ಮಾಡಕ್ಕೆ ಹೋಗ್ಬೇಡ. ನೀ ಹೇಳಕತ್ತೀನಿ ಕೇಳ ನಿನಗೆ ಹೊಳ್ಳಿ ಹೆಟ್ಟು ಹಂಗೆ ಮಾತಾಡಷ್ಟೇ. ನೀ ಗುಳುಗುಳು ಮಾಡಿದ್ರೆ ಅವ್ರು ಮತ್ತೊಟ್ಟು ಅದನ್ನೇ ಮಾಡೋಕ್ಕಾರ. ಹೇಳಕತ್ತೀನಿ ಕೇಳ ನಿನಗೆ ಏನು ಅತ್ತಿಯರ ಹಾಸ್ಕೊಡ್ಲೇನ್ರಿ ಈಗ ಆಮೇಲೆ ಹಾಸ್ಲಿರಿ. ಮತ್ತು ಅಡ್ಡಾಡ್ತಾರಲ್ಲ ತುಳಿದಾಡ್ತಾರ ಅದಕ್ಕೆ ಕೇಳಿದೆ. ಅತ್ತಿಯರ ಆ ಕಡೆ ನೋಡ್ರಲ್ಲೇ ಸುಮತಿ ಅಲ್ಲಿ ಬರಕತ್ತೀರ ನಿಮ್ಮ ಮತ್ತೆಲ್ಲ ಏನೋ ನನ್ನ ಕಣ್ಣ ಮಂಜು ಕಾಣಕತ್ತಾವ. ಹೌದು ಅತ್ತಿಯರೇ ಇಷ್ಟೊತ್ತಿನಾಗ ಅದು ಇಲ್ಲಿ ನಮ್ಮನಿಗೆ. ಅಯ್ಯೋ ದೇವ್ರೆ ಎಲ್ಲೋಗಿದ್ರಂಗಾರ ಇವರು ಇಷ್ಟು ದಿನ. ಹಾಂ ಇವತ್ತು ಬರಕತ್ತಾರ ಇತ್ತಾಗ ಏನಪ್ಪ ಒಂದು ಲೆಕ್ಕರಿವಲ್ತ. ಅತ್ತಿಯರ ಎಲ್ಲೋಗಿದ್ರಿ ಇಷ್ಟು ದಿನ? ಅಯ್ಯೋ ನಿಮ್ದು ಹುಡುಕ್ಲಾರ ಜಾಗ ಇಲ್ಲ ತಗ ಅವ್ರು. ಇದು ಅತ್ತಿಯರ ಆರಾಮಿದ್ದೀರಿ? ಬರೀ ಒಳಗೆ ಹೋಗೋಣ ಊಟ ಮಾಡೋಣ ಬರ್ರಿ. ಹೊತ್ತಾತ ಎಲ್ಲಿಂದ ಬಂದ್ರಿ ಏನು ಕತಿ ಒಂದು ತಿಳಿವಲ್ದು. ಆತು ಮಾತಾಡೋಣಂತ ಬರ್ರಿ ಒಳಗೆ ಬರ್ರಿ. ಮಾತಾಡಕ್ಕೆ ಏನೈತವ ಸುಮತಿ? ಮಾತಾಡಕ್ಕೆ ಏನೈತೆ ಹೇಳು. ಹಂಗೆ ನಮ್ಮ ಹಣೆ ಬಾರ ಸರಿ ಇಲ್ದತ್ನಾಗ ಯಾರಿಗೆ ಏನಂದು ಏನು ಉಪಯೋಗ? ಅದು ಹೋಲಿ ನೀ ಹೆಂಗದಿ? ಆರಾಮದೇನವ? ದವಾಖಾನಿಗೆ ಹಿಂಗೆ ಮತ್ತು ತ್ರಾಸಾಗಿತ್ತು ತೋರಿಸಿದ್ರು ಅಂತೆಲ್ಲ ಸುದ್ದಿ ಗೊತ್ತಾತ? ಓ ಸುದ್ದಿ ಗೊತ್ತಾಗಿತ್ತೇನ್ರಿ? ಬರ್ರಿ ಬೀಗ್ರ ಒಳಗೆ ಬರ್ರಿ. ಏನು ಮಾಡ್ತೀರಿ ನೋಡ್ರಿ ಎಲ್ಲ ಹಣೆ ಬಾರ. ಏನೇನು ಆಗಬಾರ್ದು ಏನೇನು ನೋಡಬಾರ್ದು ಅಂತ ಮಾಡಿದ್ವಿ ಎಲ್ಲ ಆಗಕತ್ತೈತಿ. ಇಲ್ಲಿಲ್ರಿ ಒಳಗೇನು ಬರಲ್ಲ ಇಲ್ಲೇ ನಿಂತು ಮಾತಾಡ್ತೇನೆ. ಅದಕ್ಕೇನಂತ ಸುಮತಿ ಅಲ್ಲವಾ ನನ್ನ ಮಗ ನಿನ್ನ ಮೇಲೆ ಕೈ ಮಾಡಿದ ಅದು ಸುದ್ದಿ ಗೊತ್ತಾತು ನನಗೆ. ಆದ್ರೆ ನೀನು ಕಂಪ್ಲೇಂಟ್ ಕೊಟ್ಟು ಒಳಗೆ ಹಾಕ್ಸಿ ಅಲ್ವಾ? ಮತ್ತೇನೇನು ಮಾಡ್ಬೇಕಿತ್ರಿ ಅತ್ಯಾರ? ಅಲ್ಲ ಸುಮತಿ ಇಲ್ಲ ನಾನು ಬೇಡ ಅಂದೆ. ಅದು ಒಂದು 2 ದಿನ ಸ್ವಲ್ಪ ಪೊಲೀಸರಿಗೆ ಎದುರಿಸಲಿ ಅಂತ ಹಂಗೆ ಮಾಡ್ಯಾಳಕ್ಕೆ ಅಷ್ಟೇ. ನೀವೇನು ಅದಕ್ಕೆಲ್ಲ ಏನು ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡ್ರಿ. ಬರ್ತಾರಪ್ಪ ಹೊರಗೆ ಬರ್ತಾರೆ ಬಿಡಿಸೋದು. ನಾನೇ ಹೇಳೇನು ಕಂಪ್ಲೇಂಟ್ ವಾಪಸ್ ತೊಗೊತೀನಿ. ನೀವು ಯಾಕೆ ಇದು ಬೇಜಾರ ಬೇಡ್ರಿ. ಬರ್ರಿ ಒಳಗೆ ಬರ್ರಿ. ನೀವು ತ್ಯಾಪಿ ಹಚ್ಬೇಡ್ರಿ ಬೀಗ್ರ. ಎಲ್ಲ ಗೊತ್ತಾಗೈತ್ರಿ. ವರದಕ್ಷಿಣೆ ಕೇಸ್ ಹಾಕ್ಸಿ ಒಳಗೆ ಹಾಕ್ಸಾಳಿಕ್ಕೆ. ಹಾಂ ಪೊಲೀಸರಿಗೆ ಕಂಪ್ಲೇಂಟ್ ಕೊಟ್ಟ ಅಲ್ಲ ಅದನ್ನ ಮಾಡೋ ಕೆಲಸ ಏನಿದಿತ್ರಿ ಈಗ? ಅಲ್ಲ ನೀವು ಏನು ಮಾತಾಡಕತ್ತೀರಿ? ನಿಮ್ಮನ್ನ ಕೇಳ್ತೀನಿ. ನಿಮ್ಮ ಗಂಡ ನಿಮ್ಮನ್ನು ಹೊಡೆದಿಲ್ಲ ಬೈದಿಲ್ಲ ಜಗಳ ಮಾಡಿಲ್ಲ ಮಾಡ್ಯಾರ ಇಲ್ಲ ಹೇಳ್ರಿ ನೋಡ. ನೀವೇ ಹೇಳ್ಕೊಂಡಿರಿ ನಿಮ್ಮ ಕಷ್ಟ ನಮ್ಮ ಮುಂದೊಮ್ಮೆ ಎಷ್ಟೆಷ್ಟು ತ್ರಾಸ ಅನ್ಭವಿಸಿರಿ ಅಂತೇಳಿ. ಹಂಗಂತ ನಿಮ್ಮ ಗಂಡನ ನೀವು ಪೊಲೀಸರಿಗೆ ಹಿಡಿದು ಕೊಡೋದು ಅಂತಂಗಳು ಕರ್ಸಿ ಹೊಡ್ಸೋದು ಮಾಡಿರನ ಹೇಳ್ರಂಗಾರ ನೋಡೋಣ. ಅಷ್ಟು ಕಷ್ಟ ಆದರೂ ಲಾಸ್ಟಿಗೆ ಕಡಿಗಾಲಕ್ಕೆ ಮಟನೂ ನೋಡ್ಕೊಂಡಿರ ಇಲ್ಲ ನೀವು? ಮತ್ತು ಈಕೆ ನನ್ನ ಮಗಗೆ ಅವ್ರ ಅಣ್ಣನ ಕಡೆನೂ ಹೊಡಿಸಿದ್ದಾತು. ನಾನು ಅದಕ್ಕೂ ಏನೂ ಮಾತಾಡಕ್ಕೆ ಹೋಗಲಿಲ್ಲ. ಹೋಗ್ಲಿ ಬಿಡ ಮತ್ತು ಇವನು ಏನಾರು ತಪ್ಪಾಗಿ ತಿಳಿ ಮಾತಾಡಿರ್ತಾನ ಅಂತೇಳಿ ಅದಕ್ಕೂ ಸುಮ್ಮನಾಗೇನಿ. ವಾಪಸ್ ಪೊಲೀಸರಿಗೆ ಈ ರೀತಿ ಕಂಪ್ಲೇಂಟ್ ಕೊಟ್ಟು ಒಳಗೆ ಹಾಕ್ಸಾಳಲಿಕ್ಕೆ ನನ್ನ ಮಗನ ಮುಂದಿನ ಜೀವನ ಹೆಂಗೆ ಹಂಗೆ ಸಾಯಿ ಮಟ್ಟ ಜೈಲ್ನಾಗ ಕೊಳಿಬೇಕಾ? ಈಕಿಂಗೆ ಒಳಗೆ ಹಾಕಿಸ್ಬಿಟ್ಲಲ್ಲ ಈಕೆ ಏನು ತೆನಸ್ಕೊಂತಾಳನ ಈಕೆ? ಅಲ್ಲ ಆಯಿತು ನೀವು ಹೇಳೋದು ಸರಿಯೇ ಐತಿ. ಈಗ ನೋಡ್ರಿ ಆಗಿನ ಕಾಲ ನಮ್ಮದು ಏನು ಮಾಡಿದ್ರು ಗಂಡನ ಕಾಲು ಕಡೆಗೆ ಬಿದ್ದಿರ್ತಿದ್ವಿ. ಈಗಿನ ಕಾಲದ ಹೆಣ್ಮಕ್ಳು ಹಂಗಲ್ಲ ನೋಡ್ರಿ. ಯಾಕೆ ತಪ್ಪು ಯಾಕೆ ಸರಿ ಯಾಕೆ ಅಂತ ವಿಚಾರಿಸ್ತಾವ್ರಿ ಈಗಿನ ಕಾಲದ ಹುಡುಗಿಯಾರು. ಅದಕ್ಕೆ ಸ್ವಲ್ಪ ಏನೋ ಒಂದು ಮಿಸ್ಟೇಕ್ ಆಗ್ಬಿಟ್ಟತಿ. ಇದನ್ನು ಹೊಟ್ಟೆಗೆ ಹಾಕೋರಿ ದೊಡ್ಡದು ಮಾಡಕ್ಕೆ ಹೋಗ್ಬೇಡ್ರಿ. ಆಯಿತು ಬಿಡಿಸ್ತೈತಲ್ಲ ನನ್ನ ಮಗ ಹೇಳ್ತೇನೆ ಕಂಪ್ಲೇಂಟ್ ವಾಪಸ್ ತೊಗೊಂಬಾರಪ್ಪ ಅಂತೇಳಿ. ಏನು ಮರ್ಯಾದಿಂದ ನಾಳೆ ಬೆಳಗ್ಗೆ ಕಂಪ್ಲೇಂಟ್ ವಾಪಸ್ ತೊಗೋಬೇಕಷ್ಟೇ. ಹಾಂ ನನ್ನ ಮಗನ ಒಳಗೆ ಹಾಕ್ಸಿದ್ರೆ ನನ್ನ ಗತಿ ಏನಾಗಬೇಕು ಮುಂದೆ? ಅಲ್ಲ ಅವ ನೀ ಸ್ವಲ್ಪ ಈ ಕಡೆ ಬಾ. ನೀ ಸ್ವಲ್ಪ ಸುಮ್ಮನಿರು. ನಾ ಮಾತಾಡಕತ್ತಿಲ್ಲ. ನಾನು ಮಾತಾಡ್ಬೇಕಾಗಿರೋದು ನನ್ನ ಸಂಸಾರ ನಮ್ಮ ಅತ್ತಿ ಕೂಟ ವಿಚಾರ. ನೀನು ಬಾಯಿ ಕಡೆ. ಅಲ್ಲ ಅತ್ತಿಯರ ನಿಮ್ಮ ಮಾತಿನ ಅರ್ಥ ಏನು? ಇವತ್ತು ನಾನು ಒಳಗಾಕ್ಸಿದೆ ಅಂತ ನಿಮ್ಗೆ ಇಷ್ಟು ಸಿಟ್ಟು ಬಂದ್ಬಿಟ್ಟೈತಿ. ಬಿಡಿಸು ಕಂಪ್ಲೇಂಟ್ ವಾಪಸ್ ತಗೋ. ಅದು ಮರ್ಯಾದಿಂದ ಕಂಪ್ಲೇಂಟ್ ವಾಪಸ್ ತಗೋ. ಇಲ್ಲಾಂದ್ರೆ ಏನು ಮಾಡ್ತೀರಿ? ಕಂಪ್ಲೇಂಟ್ ವಾಪಸ್ ತಗೊಳ್ಳಿಲ್ಲ ಅಂದ್ರೆ ನಾನು ಅತ್ತಿ ಅಂತ ಮರ್ಯಾದೆ ಕೊಟ್ಟಿದ್ದು ಜಾಸ್ತಿ ಆಗೈತಿ. ಏನು ಮಾಡ್ತೀರಿ ಹೇಳ್ರಿ? ಅಲ್ಲ ಇವತ್ತು ನನಗಿಷ್ಟು ಜೋರು ಮಾಡತ್ತೀರಲ್ಲ ಅವತ್ತು ಇದೇ 6 ಲಕ್ಷ ರೂಪಾಯಿ ಕೊಟ್ಟಿಲ್ಲ ಸಾಲ ಅಂತೇಳಿ ಪೊಲೀಸರು ಬಂದು ಹಿಡ್ಕೊಂಡೋಗಿ ಜೈಲಿಗೆ ಹಾಕಿದ್ರಲ್ಲ. ರೊಕ್ಕ ಕೊಡೋ ಮಟ್ಟ ಬಿಡಲ್ಲ ಕೊಟ್ಟ ಮೇಲೆ ಬಿಡುದು ಅಂತೇಳಿ ಆಗಿತ್ತು. ಹೌದಾ ತೀರ್ಪು? ಮತ್ತು ಅಂದಮೇಲೆ ಅವತ್ತು ಯಾರಿಗೆ ಜೋರು ಮಾಡ್ತಿದ್ರಿ? ಯಾರಿಗೆ ಹೇಳ್ತಿದ್ರಿ ನೀವು? ನನಗೆ ಅವತ್ತೇ ಬೇಜಾರಾಗಿ ನನ್ನ ತವ್ರ ಮನೆಗೆ ನಾ ಬರಾಕತ್ತಿದ್ನೆ. ಸುಮ್ಮನೆ ಬರ್ಬೋದಿತ್ತ? ಬಿದ್ದಿದ್ದ ಬಂಗಾರ ಎಲ್ಲ ಮಾರಿ ನಿಮ್ಮ ಮಗನ ಜೈಲಿಂದ ಬಿಡಿಸಿ ಹೊರಗೆ ಕಳಿಸಿ ನಿಮ್ಮ ಕೈಯಾಗ ಒಪ್ಪಿಸಿ ಬಂದೆಲ್ಲ ನನಗೇನು ಹರ್ಕತ್ತಿತ್ತು? ನಾನು ಇದ್ದಿದ್ದ ಬಂಗಾರ ಕಾದಿಟ್ಕೋಬೋದಿತ್ತಲ್ಲ. ಆವಾಗ ನಾನು ಹೆಂಡತಿಯಾಗಿದ್ದೆ. ಈಗ ಜೈಲಿಗೆ ನಾನು ವಾಪಸ್ ಕಂಪ್ಲೇಂಟ್ ಕೊಟ್ಟುಬಿಟ್ಲೆ ನನಗೆ ಹೆಂಡತಿಯಾಗಿಲ್ಲ ಅಲ್ಲ? ಹೆಂಗತ್ತೀರ ನೀವು ಮಾತಾಡೋ ಮಾತು? ಆಮೇಲೆ ನಮ್ಮ ಅಣ್ಣನ ಕಡೆ 3 ಲಕ್ಷ ರೂಪಾಯಿ ಇಸ್ಕೊಂಡು ಹೋದ್ರು. ಆ 3 ಲಕ್ಷ ರೂಪಾಯಿ ನಮ್ಮ ಅಣ್ಣನೇ ಕೊಟ್ಟ. ಆವಾಗ ನಿಮಗೆ ಅಣ್ತಮ್ಗಳ ಕಡೆ ಹೊಡಿಸ್ಬಾರ್ದು ಅಣ್ತಮ್ಗಳು ಸಾಲ ತೀರಿಸಬಾರ್ದು ಅಂತ ಅನಿಸ್ಲಿಲ್ಲ. ನಮ್ಮ ಅಣ್ಣ ಸಿಟ್ಟಿಗೆ ಒಂದು ಹೊಡ್ತಾ ಹೊಡೆದಿದ್ದು ನಿಮಗೆ ಸಿಟ್ಟು ಬಂದ್ಬಿಟ್ಟೈತಿ. ಯಾವ ಅಣ್ಣ ಸುಮ್ಮನೆ ಇರ್ತಾನೆ ಹೇಳ್ರಿ? ಹೆಂಡತಿಗೆ ಬಂದು ತಂಗಿಗೆ ಡೈವರ್ಸ್ ಕೊಡ್ತೇನೆ ಇನ್ನಬೇಕಿನ ಮದುವೆ ಮಾಡ್ಕೋತೀನಿ ಅಂತೇಳಿ ತಂಗಿ ಗಂಡ ಅನ್ನೋ ಹೊತ್ನಾಗ ಯಾವ ಮರ್ಯಾದೊಳಗೆ ಅಣ್ಣ ಸುಮ್ಮನೆ ಇರ್ತಾನೆ? ತಂಗಿನ ಪ್ರೀತಿ ಮಾಡೋ ಪ್ರತಿಯೊಬ್ಬ ಅಣ್ಣನು ಹಿಂಗೆ ಮತ್ತೆ ಹಾಕಿ ಬರ್ತಾ ಬಡಿಯೋದ. ಮತ್ತೆ ನೀವು ಮಾತು ಹಿಂಗೆ ಮಾತಾಡಕತ್ತೀರಿ ಅಲ್ಲ? ಅದೆಲ್ಲ ಆಗಿ ಹೋಗಿದ್ದವ. ಏನಾಯ್ತು? ಯಾಕೆ ಯಾವ ಸಸ್ತಾರ ಗಂಡನ ಮನೆ ಸಲ ಬಂಗಾರ ಬೆಳೆ ಮಾರೋದಿಲ್ಲನ? ಬಾ ನಾನು ಎಷ್ಟು ನನ್ನ ಗಂಡನ ಸಲಾಗಿ ಬಂಗಾರ ಬೆಳೆ ಮಾರೇನು ಗೊತ್ತನ? ನನಗೂ ಬೇಕಾದಷ್ಟು ಇದ್ವಿ ಎಲ್ಲ. ಏನು ಈಗ ಮತ್ತೆ ನನ್ನ ಮಗನ ಬಿಡ್ಸಕ್ಕೆ ಅವತ್ತು ನಾನು ನನ್ನ ಕಡೆ ಇದ್ದಿದ್ದ ಬಂಗಾರನು ಕೊಟ್ಟೇನಿ. ನಿಂದು ಒಬ್ಬಕ್ಕಿದ್ರಾಗ 6 ಲಕ್ಷ ಬಂತಾನೆ. ನಂದು ಒಟ್ಟು ಕೊಟ್ಟೇನಲ್ಲ. ಮತ್ತೆ ಅತ್ತಿಯರ ಮಗನ ಮ್ಯಾಗಿನ ವ್ಯಾಮೋಹಕ್ಕೆ ತಪ್ಪಾಗಿ ಮಾತಾಡಕ್ಕೆ ಹೋಗ್ಬೇಡ್ರಿ. ಏನು ನಾ ಹೇಳಿದ್ದು ನಿಮ್ಮ ಬಂಗಾರ ಕೊಟ್ರಿ ನಿಮ್ಮ ಮಗ ಅದಕ್ಕೆ ಕೊಟ್ಟಿರಿ. ನನಗೇನು ಹರ್ಕತ್ ಬಿದ್ದಿತ್ತು ಕೊಡಕ್ಕೆ? ಬಿಟ್ಕೊಟ್ಟು ಬರ್ಬೋದಿತ್ತಲ್ಲ.
ಗಂಡ ಅಂತ ನಾನು ಕೊಟ್ಟಿದ್ದು, ಗಂಡ ಅನ್ನೋದು ಮನಸ್ನ್ಯಾಗೂ ಇತ್ತು. ಇವತ್ತೆಲ್ಲ ನಾಳೆ ನನ್ನ ಗಂಡ ಬದ್ಲಿ ಹಾಕನ, ಅವ್ನ ತಪ್ಪ ಅವ್ನು ತಿಳ್ಕೊತಾನ. ಇದು ಸುಮತಿ ವಸ್ ನೀರಾರ ಕುಡಿಯವ ತತ್ತಂತಡಿ ಅದೇಮ್ಮ ಬ್ಯಾಡ್ ತಡ್ರಿ, ಏನಾಗಿಲ್ಲ. ತಿಳ್ಕೊತಾನ, ಬಂದು ನನ್ನ ಜೊತೆ ಚಂದ ಜೀವನ ಮಾಡ್ತಾನ ಅಂತ ನಾ ಮಾಡಿದ್ದೆ. ಆದ್ರೆ ಮತ್ತೆ ಇನ್ನೊಬ್ಬಕಿ ಬೆನ್ ಹತ್ಕೊಂಡು ಹೋಗ್ತಾನ ಅಂತ ನನಗೆ ಗೊತ್ತಿದ್ದಿಲ್ಲಲ್ಲ. ಅಲ್ಲ ಆಕಿ ಮುಂದೆ ಏನು ಹೇಳ್ಯಾರ? ಬಾಯಿಗೆ ಬಂದಂಗ ಇನ್ನೊಬ್ಬನ್ ಲವ್ ಮಾಡಿ ಹೊಡೆಗಳ, ನಾನು ಹೆಂಡ್ತಿ ನಾನು ಬಿಟ್ಕೊಟ್ಟು ಇನ್ನೊಬ್ಬನ್ ಬೆನ್ ಹತ್ಕೊಂಡು ಹೋಗ್ಯಾಳ, ಹಂಗೆಲ್ಲ ಹೇಳ್ದಾಗ ನಿಮ್ಗೆ ಏನು ಅನ್ಸಿಲ್ಲ ನಂಗಾರ? ನಿಮ್ಗೆ ಆ ವಿಚಾರ ಗೊತ್ತಾಯ್ತೋ ಗೊತ್ತಿಲ್ಲ? ಗೊತ್ತಾತು. ಅದೇ ಅವ್ನು ತಪ್ಪೈತಿ, ನಾ ಇಲ್ಲ ಅಂತ ಹೇಳಂಗಿಲ್ಲ. ನಾನು ಇದ್ದಿದ್ದು ಇಷ್ಟು ದಿನ ಆ ಹುಡುಗಿ ಮನೆಯಾಗ ಇದ್ದೆ. ನಾನು ಮನೆ ಬಿಟ್ಟು ಹೊಂಟಿದ್ದೆ ನನ್ನ ಪಾಡಿಗೆ. ನಾನು ಆ ಹುಡುಗಿ ಭೇಟಿಯಾಗಿ ಪಾಪ ತನ್ನ ಮನೆಗೆ ಕರ್ಕೊಂಡೋಗಿ ಏನು ನನ್ನ ಸ್ವಂತ ತಾಯಿ ಗತೆ ನೋಡ್ಕೊಂಡದ್ ಪಾಪ, ಗೊತ್ತಾನ? ಅವ ಈಗ ಅನಿಸ್ತೈತೆ ಒಂದೊಂದ್ಸಲ ಸುಮ್ಮನೆ ಮಾಡ್ಕೊಂಡಿದ್ರೆ ಬೇಸಿತ್ತ ನಂಗೆ. ಓಹೋ ಬಂತಲ್ಲ ಬಾಯಾಗ ಮಾತು. ಅದೇ ಅಂತೀನಿ, ಇಂಥ ನೋಡಿ ಮತ್ತೆ ನಿಮ್ಮ ಬಾಯಾಗ ಬರ್ಲಾರ್ದ ಮತ್ತೆ ಯಾರು ಬಾಯಾಗ ಬರ್ತದ ಬಿಡ್ರಿ ಅನ್ಕೋಬೇಕಾಗಿದ್ದೆ. ಮತ್ತೆ ಇದೊಟ್ಟು ರೊಕ್ಕ ಪಕ್ಕ ಕಂಡಿರ್ಬೇಕು ನಿಮಗೂ, ಅಲ್ಲಿ ಹೋಗೋದೇನೆ ಅಂದ್ರಲ್ಲ, ಮತ್ತೆ ಕಣ್ಣು ಕುಕ್ಕಿರ್ಬೇಕು. ಇರ್ಲಿ ನನಗೇನದ್ರ ಬಗ್ಗೆ ಏನು ಬೇಜಾರಿಲ್ಲ. ಹೊಸ್ದಾಗಿ ಏನಲ್ಲ, ನನಗೆ ಒಂಥರ ಬೇಜಾರಾಗ್ಬಿಟ್ಟದ ಕೇಳಿ ಕಿವಿ ಆಗೋದಿಲ್ಲ. ಅಲ್ಲ ಮಗ ಜೈಲಿಗೆ ಹೋದ ಅಂತೇಳಿ ಇಷ್ಟು ಶಿಟ್ಟು ಮಾಡ್ಕೊಂಡು ಇಷ್ಟು ಬೇಜಾರು ಮಾಡ್ಕೊಂಡು ಇಲ್ಲಿ ಮಟ್ಟ ಬಂದಿರಲ್ಲ. ನಾನು ಕೇಳಕ್ಕೆ ನಾನು ನಿಮ್ಗೊಂದು ಮಾತು ಕೇಳ್ತೀನಿ ರೀ ಅತ್ಯಾರ, ಯಾಕಂದ್ರೆ ನೀವು ತಾಯಿಯಾಗಿ ಹಿಡ್ದೋರೆ. ನನ್ನ ಹೊಟ್ಟೆಗೂ ಒಂದು ಹೆಣ್ಣೋ ಗಂಡೋ ಯಾವುದೋ ಒಂದು ಕೂಸೈತಿ, ನನಗೆ ಅದ್ರ ಮೇಲೆ ಪ್ರೀತಿ ಇರಂಗಿಲ್ಲನ್ರಿ ಅತ್ಯಾರ? ಹೇಳ್ರಿ ಹಂಗಾರ, ಮಮಕಾರ ಇರಂಗಿಲ್ಲ ನಂದು ಅಂತೇಳಿ ಅದು ಆ ನಮ್ನಿ ಒದಿದು ಹೊಡಿದು ದುಡುದು ಮಾಡಿದ್ರಲ್ಲ ಡಾಕ್ಟ್ರ್. ಇನ್ನು ಸ್ವಲ್ಪ ಏನಾರು ಹೆಚ್ಚು ಕಮ್ಮಿ ಆಗಿದ್ರೆ ಜೀವಕ್ಕೆ ತೊಂದರೆ ಆಕಿತ್ರಿ. ಆದರೂ ನೀವು ಬೆನ್ನಿಗೆ ಈ ಕಡೆ ನಡಕ್ಕೆ ಒದ್ದಾರವರು ಅಷ್ಟೇನು ತ್ರಾಸಾಗಿಲ್ಲ, ಹೊಟ್ಟಿಗೆ ಒದಿದ್ರೆ ಭಾಳ ತ್ರಾಸ ಆಕಿತ್ರಿ. ನೀವು ಇನ್ಮ್ಯಾಗ ಹುಷಾರಾಗಿರ್ರಿ ಅಂತೆಲ್ಲ ಹೇಳಿ ಕಳಿಸಿದ್ರಲ್ಲ. ಅಷ್ಟು ರೊಕ್ಕ ಖರ್ಚಾತು, ದವಾಖಾನಿಗೆ ಹೋಗಿದ್ದು, ಗುಳಿಗೆ ಔಷಧ ಇಷ್ಟೆಲ್ಲ ಟಾನಿಕ್ ಕೊಟ್ರೆ. ಇದೆಲ್ಲ ನಿಮ್ಮ ಕಣ್ಣಕ್ಕೆ ಕಾಣಲ್ಲನ್ರಿ? ಒಂದು ವೇಳೆ ಏನಾರ ಆ ಹೊಟ್ಟೆಗಿರೋ ಖುಷಿಗೆ ಏನಾರು ಹೆಚ್ಚು ಕಮ್ಮಿ ಆಗಿ ಹೋಗೇ ಬಿಟ್ಟಿತ್ತಪ್ಪ ಅನ್ಕೋರಿ. ಹೇಳ್ರಿ, ಅವಾಗೂ ಹಿಂಗೆ ಮಾತಾಡ್ತಿದ್ರೆ ನನ್ನ ಮಗಂದು ಏನೂ ತಪ್ಪಿಲ್ಲ, ನನ್ನ ಮಗ ಶಾಣೆ ಅದಾನ, ನನ್ನ ಮಗ ಚಲೋ, ಅವ್ಗೆ ಯಾಕೆ ಕಂಪ್ಲೇಂಟ್ ಕೊಟ್ಟಿ ಅಂತ ಹಿಂಗೆ ಕೇಳ್ತಿದ್ರೆ? ಅಲ್ಲ ಈಗ ಕೇಳಿದ್ರೆ ಅವಾಗಾದ್ರೂ ಕೇಳ್ತಿದ್ರಿ ಬಿಡ. ಆದ್ರೆ ಅವಾಗ ಏನು ಮಾಡ್ಬೇಕಿತ್ತು ಹೇಳ್ರಿ ಹಂಗಾರ ನೋಡೋಣ. ಅಲ್ಲವಾ ಆಗೈತಿ ಈಗ ಹಂಗಂತೇಳಿ ಏನ ನೀವು ವರದಕ್ಷಿಣೆ ಎಲ್ಲಿ ಕೇಳೋಣ ನಿನ್ನ? ಅದು ಕೇಳದ ಕೈ ಬಿಟ್ಟಿದ್ದ, ಮತ್ತೆ ಅದನ್ನ ಸುಳ್ಳು ನೀನು ಕೇಸ್ ಹಾಕಿ ಕಸಿ ಇಲ್ಲಿ ಒಳಗೆ ಯಾಕೆ ಕೇಳಿಲ್ಲ? ವರದಕ್ಷಿಣೆ ಕೇಳಿಲ್ಲ ನಿಮ್ಮ ಮಗ? ಹೊಲ ಬರ್ಸ್ಕೊಂಬ, ಇಷ್ಟು ರೊಕ್ಕ ಇಸ್ಕೊಂಬ. ಈಗ 6 ಲಕ್ಷ ರೂಪಾಯಿ ಕೊಟ್ಟಿದ್ದು ಒಂದು ರೀತಿ ವರದಕ್ಷಿಣೆ. ನಮ್ಮ ಅಣ್ಣ 3 ಲಕ್ಷ ರೂಪಾಯಿ ಕೊಟ್ಟಾನಲ್ಲ, ಇವತ್ತಿನವರೆಗೆ ಹೊಳೆ ಕೊಟ್ಟಿಲ್ಲ ನೀವು, ಅದು ವರದಕ್ಷಿಣೆ. ಆಮೇಲೆ ಇದು ಹೊಲ ಬರ್ಸ್ಕೊಂಬ ಅನ್ನತ್ತಾರಲ್ಲ, ಮತ್ತೆ ಅದೇನು? ಅದು ನಮ್ಮ ಅಣ್ಣ ನನಗೆ ಪ್ರೀತಿಯಿಂದ ಕೊಡ್ತಿದ್ನೋ ಬಿಡ್ತಿದ್ನೋ? ನಾನು ಕೇಳಿದ್ದೆ ಅದಕ್ಕೆ, ನಿಮ್ಮ ಮಗ ಒತ್ತಾಯ ಮಾಡಿದ್ದಕ್ಕೆ ಕೇಳಿದ್ನೇ. ಈಗ ಕೊಡ್ತೇನೆ ಅಂದಾನ ಅಲ್ಲ, ನಾನು ಇನ್ನೂ ಇಸ್ಕೊಂಡಿಲ್ಲ, ಕೊಡ್ತೇನೆ ಅಂದಾನ. ಮುಂದೆ ಜೀವನ ಹೆಂಗೆ ಅದೆಲ್ಲ ಅಂತಲ್ಲ ನನ್ನ ಕಣ್ಣಿಗೆ ಕಾಣಿದ್ದೆ. ಮತ್ತು ನಾನು ಮನೆ ಬಿಟ್ಟು ಓಡಿಸಿದ್ರಲ್ಲ, ನಿಮ್ಮ ಅಣ್ಣನ ಕಡೆ ಹೊಲ ಇಸ್ಕೊಂಡ್ರ ಬಾ ಇಲ್ಲ ಬರಾಕೋಬೇಡ ಅಂತೇಳಿ, ಅವಾಗ ಇದೇನಂಗಾರ? ಹತ್ತಿಯರ ನೀವು ಸತ್ಯನ ಸುಳ್ಳು ಮಾಡ್ದಂಗೆ ದಾಸಿ ಹೊಳಿಸ್ದಂಗೆ ಹೊಸಕ್ಕೆ ಹೋಗ್ಬೇಡ್ರಿ. ಇಲ್ಲಿ ಯಾರು ಗುಗ್ಗುಗಳು ಇಲ್ರಿ ಅತ್ಯಾರ. ನಿಮ್ಮ ಮಾತು ಕೇಳ್ಕೊಂಡಿರಾಕ ನೀವು ಬೇಕಾದಂದ್ರೂ ನಾ ತಲೆ ಕೆಡ್ಸ್ಕೊಳಕ್ಕೆ ಹೋಗೋದಿಲ್ಲ. ನನ್ನ ಮನ್ಸಿಗೆ ಅನ್ಸಿದ್ದೆ ನಾ ಮಾಡಾಕಿ. ನಿಮ್ಮ ಮಗ ತಪ್ಪು ಮಾಡ್ಯಾರ, ಅದಕ್ಕೆ ತಕ್ಕಂಗೆ ನಾ ಕಂಪ್ಲೇಂಟ್ ಕೊಟ್ಟೇನಿ. ಅಲ್ಲಿ ಏನು ತೀರ್ಮಾನಕ್ಕತ್ತೆ ಆಗಲಿ, ಹೆಂಗಿದ್ರು ಡೈವರ್ಸ್ ಬೇಕು ಅನ್ನಕತ್ತಾರಲ್ಲ, ಡೈವರ್ಸ್ ಕೊಡ್ತೀನಿ. ಇದೇ ನನಗೂ ಒಳ್ಳೆ ಅವಕಾಶ, ಡೈವರ್ಸ್ ಕೊಡ್ತೀನಿ. ಆದರೆ ನನಗೆ ಹೊಟ್ಟೆ ಗುಟ್ಟು ಕಿತ್ತಿರ ಕೂಸಿಗೆ ಜೀವನಾಂಶ ಬೇಕಲ್ಲ, ನನಗೆ ಬೇಕಲ್ಲ. ಅದನ್ನ ಅಲ್ಲೇ ಕೋರ್ಟ್ನಾಗ ಕೇಳ್ತೀನಿ, ಅದು ಏನು ಕೊಡ್ತಾರೆ ಕೊಡಲಿ, ಹೌದಿಲ್ಲ? ಅಲ್ವಾ, ಇದ್ದಿದ್ದೊಂದು ಮನಿನ ಬರ್ಸ್ಕೊಂತೀಯ ಈಗ ನೀನು. ಬಂದು ಬಾಳೆ ಮಾಡಿ ಅನ್ನಕತ್ತೀವಲ್ಲ ನಾವು, ನಾಯಲ್ಲಿ ನಿನಗೆ ಬೇಡ ಅನ್ನಕತ್ತೀವಿ, ನೀ ಬಂದು ಬಾಳೆ ಮಾಡಕ್ಕೆ ತಯಾರಿಲ್ಲ. ನೋಡಿದ್ರೆ ಈಗ ನಮ್ಮದೇ ತಪ್ಪನ್ನಂಗೆ ಮಾತಾಡಕತ್ತೀಯಲ್ಲ. ಇದ್ದಿದ್ದೊಂದು ಮನಿ ನೀ ಬರ್ಸ್ಕೊಂಡು ಕುಂತ್ರೆ ಮುಂದೆ ಜೀವನ ನಾವೆಲ್ಲ ಹೋಗೋಣ ಹೇಳ? ನನ್ನ ಮಗಗೆ ಆಸ್ತಿ ಏನು ಉಳಿತೈತಿ? ಅವ್ರು ಅಪ್ಪ ಕಟ್ಟಿದ ಮನಿ ಅದು. ಅಲ್ಲ ನೀ ಅದನ್ನ ಅರ್ಥ ಮಾಡ್ಕೋಬೇಕಾ? ಅಲ್ಲ ಈಗ ಅದಾತು, ಬರ್ರಿ ಒಳಗರ ಬರ್ರಿ ಒಂದು ಈಟು. ಇಲ್ಲ ಒಳಗೇನು ಬೇಡ ತಡಿವ, ಇಲ್ಲೇ ಮಾತಾಡೋಣಂತ. ಅದಕ್ಕೇನಾಗದೈತಿ ಪಾಪ ಅವರು ಹೊಳ್ಳಿ ಹೋಗ್ಬೇಕು ಏನೋ ಅರ್ಜೆಂಟಾಗಿ. ಪಾಪ ನೀನು ಯಾಕೆ ಒಳಗೆ ಕುಂದ್ರಿಸಿ ಮಾತಾಡ್ಕೊಂತ ತಡ ಮಾಡ್ತಿ, ಹೌದಿಲ್ಲ ರೀ ಅತ್ಯಾರ? ಆಯ್ತವಾ ತಾಯಿ, ನಾನೇನು ಒಳಗೆ ಬರಾಕತ್ತಿಲ್ಲ ತಗೋ. ಈಗೇನ ಈಗ ಹಂಗಾರೆ ಹೆಂಗೆ ಮತ್ತೆ ಮನೆ ಬರ್ಸ್ಕೊಂಡೆ ಅಂದ್ರೆ ಮುಂದೆ ನಮ್ಮ ಜೀವನ ಹೆಂಗೆ? ಈಗೇನ ನಮ್ಮ ಓದಾಡ್ರಿ ಅತ್ಯಾರ ಅದಾತು. ಮುಂದೆ ನನಗೆ ಒಂದು ನನ್ನ ಜೀವನ ನಡ್ಸಕ್ಕು ನಾ ಪ್ರತಿಯೊಂದಕ್ಕೂ ನಮ್ಮ ಅಣ್ಣನ ಕೇಳಕತ್ತೆ. ಅವನ ಜೀವನ ಅವನಿಗೆ ಒಜ್ಜಿ, ಈಗ ಅವಂಗೂ ಮಕ್ಕಳು ಮರಿ ಅಂತ ಅಕ್ಕವು, ಅವನದು ಒಂದು ಸಂಸಾರ ಅಂತ ಐತಿ. ಅವಾಗೆಲ್ಲ ನನಗೆ ಯಾರು ಕೊಡ್ತಾರ ಹೇಳ್ರಿ? ನಾ ದುಡಿಯಕ್ಕೆ ಹೋಗ್ತಾನೇ ಇರಲೇ ಸಾಯ ಮಟನು. ಅವಾಗ ಅತ್ಯಾರ ನೀವು ಬೇಕಾದ ಹೇಳ್ರಿ, ನಾ ಕೋರ್ಟ್ನಾಗ ಏನು ಕೇಳ್ಬೇಕಲ್ಲ, ಏನು ಮಾಡ್ಬೇಕಲ್ಲ ಅದನ್ನು ಮಾಡ್ತೇನೆ. ನೀವು ಬೇಕಾದ ಹೇಳಿದ್ರೆ ನಾ ಕಂಪ್ಲೇಂಟ್ ನೀವು ವಾಪಸ್ ತೊಗೊಳಲ್ಲ. ಹೆಂಗಿದ್ರು ಕೋರ್ಟ್ ಅಂತ ಹೇಳಾರ, ಅವಾಗ ಬರ್ತೇನೆ, ನೀವು ಬರ್ರಿ ಅಲ್ಲೇ ಮಾತಾಡೋಣ. ನಾನು ಬಿಟ್ಕೊಟ್ಟು ಇನ್ನೂ ಬೇಕಿ ಹಿಂದೆ ಹೋದವ ನಿಮ್ಮ ಮಗ. ಇನ್ನು ಅವನಾಗೆ ಬಂದು ನನ್ನ ಕಾಲು ಹಿಡಿದು ಬಾಳೆ ಮಾಡ್ತೇನೆ ಅಂದ್ರೂ ನಾ ಮಾಡೋಕೆ ಒಪ್ಕೊಳ್ಳೋದಿಲ್ಲ. ಬೇಡ, ಯಾಕೆ ಬೇಕು? ಇಷ್ಟ ಇಲ್ಲ ನನಗೆ. ನೀವು ಹೋಗಿ ಆ ಹುಡುಗಿ ಮನೆಗಿದ್ದೆ ಅಂದ್ರಲ್ಲ, ಹೋಗ್ರಿ ಹೋಗ್ರಿ. ನಿಮಗೆ ಸೊಸಿಕ್ಕಿಂತ ಆ ಹುಡುಗಿನೇ ಹೆಚ್ಚಾದ್ಲು ಅಂತ ಗೊತ್ತಾತಲ್ಲ ನನಗೆ. ಹೋಗ್ರಿ ಈಗ ಹೋಗ್ರಿ. ಆಯ್ತು, ಕೋರ್ಟ್ನಾಗ ಅದು ಏನು ಮಾತಾಡ್ತೀಯ ಮಾಡಂಗಾರ ನೋಡೋಣ. ಎಲ್ಲ ನಮ್ಮ ಹಣೆ ಬಾರ, ನಂದು ನಶೀಬ್ ಸರಿ ಇಲ್ಲ, ಏನು ಮಾಡೋಕ್ಕತ್ತಿ ಹೇಳು? ಅತ್ತೆಯರ ಅಳಬೇಡ್ರಿ, ನೀವು ಅತ್ತೆ ನನಗೆ ಮೋಸ ಮಾಡಿದ್ದು. ನಾನು ನನ್ನ ಬಂಗಾರ ಎಲ್ಲ ಕೊಟ್ಟಿದ್ದೆ ನಿಮ್ಮ ಕಣ್ಣೀರು ನೋಡೋಕ್ಕಾಗ್ಲಾರ್ದ. ಬೇಡ, ನಮ್ಮ ಮತ್ತೆ ಇಷ್ಟೊಂದು ಮನ್ಸಿಗೆ ನೋವು ಮಾಡ್ಕೊಂಡು ಅಳ್ತಾ ಇದಾರ, ಬೇಡ ಅಂತೇಳಿ. ಇನ್ನು ನಾನು ಆ ಕಣ್ಣೀರಿಗೆ ಮೋಸ ಹೋಗೋದಿಲ್ಲ ರೀ ಅತ್ಯಾರ. ನೀವು ಬೇಕಾದಾಗೋಲ್ ತಕ್ಕ ನಾ ಕಂಪ್ಲೇಂಟ್ ವಾಪಸ್ ತೊಗೊಳೋದಿಲ್ಲ. ನೀವು ನಿಮ್ಮ ಮಗನ ಪರನ ಮಾತಾಡಕ್ಕೆ ಇಲ್ಲಿ ಬಂದಿರಿ ಅಂತ ಗೊತ್ತಾತಲ್ಲ ನಂಗೆ, ಸಾಕಷ್ಟೇ. ನಾ ಕಂಪ್ಲೇಂಟ್ ವಾಪಸ್ ತೊಗೊಳೋದಿಲ್ಲ ರೀ. ಅಲ್ಲ ತಡ್ರಿ, ಒಂದು ಸ್ವಲ್ಪ ಯಾಕೆ ಹಂಗೆ ಮಾಡಕತ್ತೀರಿ? 1 ನಿಮಿಷ ತಡಿ ಈಕಿನ ಸುಮತಿ. ಆಯ್ತು ತೋರವ, ಆಯ್ತು. ಏನು ಮತ್ತೆ ಎಷ್ಟಾದರೂ ಮಗ ಬಿಟ್ಟು ಕೊಡೋಕ್ಕಾಗಲ್ಲ ಏನು? ಆಯ್ತು, ನಮ್ಮ ಹಣೆ ಬಾರ್ದಾಗಿದ್ದಂಗೆ ಅಲ್ಲಿ. ಅಲ್ಲ ಬೀಗ್ರೆ, ಒಂದು ಸ್ವಲ್ಪ ಬರ್ರಿಲೆ, ಬೆಳಿಗ್ಗೆ ಹೋಗೋವಂತ್ರಿ, ಕತ್ಲಾಗೈತಿ ಇಷ್ಟೊತ್ನ್ಯಾಗ. ಅಲ್ಲ ಬೀಗ್ರೆ, 1 ನಿಮಿಷ ತಡ್ರಿ, ಬರ್ರಿಲೆ. ಅಲ್ಲ ನಮ್ಮ ನಿನ್ನ ಇಷ್ಟೂರಾಗಿ ಮಾತಾಡಿ ಕಳಿಸ್ಬಿಟ್ಟೆಲ್ಲ.
ಹಿಂಗೆ ಅವ್ರು ಮಾತಾಡಿದ ಕಣ್ಣಿಗೆ ಕಾಣವಲ್ತಾನೆ. ಜೈಲಿಗೆ ಹಾಕ್ಸಿ ನನ್ನ ಮಗನ್ನ ಅಂತಾಳ ನನಗೆ. ಜೈಲಿಗೆ ಹಾಕ್ಸೇನಂತ ನಾನು ಮಗನ್ನ. ಈಗ ನಾ ಹಾಕ್ಸೀನಿ ಹಂಗಾರೆ ಮೊನ್ನೆ ಯಾರೋ ರೊಕ್ಕ ಕೊಟ್ಟಿಲ್ಲ ಅಂತ ಹಾಕ್ಸಿದ್ರಲ್ಲ ಅವಾಗೆಲ್ಲ ಹೋಗಿತ್ತಿದ್ದು. ಅವಾಗ ಹಿಂಗೆ ಅಂತಿದ್ರನ ಮಗಂದು ಇನ್ನೂ ಮುಕ್ಕಳೇರ ಸಾಲ ಐತಲ್ಲಿ ಎಲ್ಲಿಂದ ತೀರಿಸ್ತಾನೆ ತೀರಿಸ್ಲಿ ಸುಮ್ಮನೆ ನೀನು. ಇನ್ನೊಬ್ಬಕಿನ ಮಾಡ್ಕೊಳಕ್ ತಯಾರಾಗೇನಲ್ಲ. ನನಗೆ ಅನಿಸ್ತತಿ ಆ ಹುಡುಗಿನ ನೋಡಿ ನಮ್ಮ ಅತ್ತಿ ಕಣ್ಣು ತಿರುಗೈತಿ. ಏನೋ ಒಳ್ಳೆ ಚಲೋತ್ತಂಗೆ ಏನಾರ ಕಂಡಿರ್ಬೇಕಾ. ಆ ಹುಡುಗಿಗೆ ಅಪ್ಪ ಅವ್ವ ಇಲ್ಲ ಅಂತೇನೋ ಅಂದಂಗೆ ಆತು. ಮತ್ತೆ ಏನಾರ ಆಸ್ತಿ ಗೀಸ್ತಿ ಇದ್ದಿದ್ದೇನಾರ ಗೊತ್ತಾಗಿರ್ಬೇಕು. ಅದಕ್ಕೆ ಆಸ್ತಿಗೆ ಬಾಯಿ ತಕೊಂಡು ಹೋಗಿರ್ಬೇಕು ನಮ್ಮ ಅತ್ತಿ. ನನಗನ್ಸ ಮೆಟ್ಟಿಗೆ ಹೌದು ತಗೋ ಆಸ್ತಿ ಸಿಕ್ತತಂತೇಳಿ ಎಲ್ಲಿ ಹಿಂಗೆ ಮಾಡಕತ್ತಾಳ ಏನೋ ಯಾರಿಗೆ ಗೊತ್ತು. ತಾಯಿ ಮಗ ಒಂದೇ ಜಾತಿವು. ನಾನು ನಮ್ಮ ಅತ್ತಿನ ಭಾಳ ಒಳ್ಳೆಕಿ ಅಂತ ತಿಳ್ಕೊಂಡ್ಬಿಟ್ಟಿದ್ದೆ. ಈ ರೀತಿ ಮಾಡ್ತಾಳಂತ ನಾನು ಅಂದ್ಕೊಂಡಿದ್ದಿಲ್ಲ ಬಿಡು. ಛೇ, ಭಾಳ ನನ್ನ ನಿರೀಕ್ಷೆಗೆ ಮೋಸ ಮಾಡಿಬಿಟ್ರು ಅವ್ರು. ಆ ಮಗ ನೋಡಿದ್ರೆ ಹಂಗೆ ಮಾಡ್ತಾನೆ. ಅತ್ತೆರ ಚಲೋ ಅದಾಳ ಅಂದ್ರೆ ಆಕಿನೂ ಹಿಂಗೆ ಮಾಡಿಲ್ಲ ಇವತ್ತು. ಇರಲಿ ಯಾರು ಏನೇನು ಮಾಡ್ತಾರಲ್ಲ ಎಲ್ಲ ಒಳ್ಳೇದಕ್ಕೆ ಅನ್ಕೋಬೇಕಷ್ಟೆ, ಮತ್ತೆ ಏನು ಮಾಡೋಕ್ಕಾಗಲ್ಲ. ನಡಿಯ ಒಳಗೆ ನಡಿ. ಹೆಂಗಿದ್ರು ಕೋರ್ಟ್ ಐತಿ ಸೋಮವಾರ ದಿನ ಹೋಗಿ ಭೇಟಾಗನಲ್ಲಿ. ಏನು ಅದು ಏನು ಮಾತಾಡ್ಲಿ ತಾಯಿ ಮಗ ಎದ್ರ ಬಗ್ಗೆ ಮಾತಾಡ್ತಾರೆ ನಾನು ಕೇಳ್ತೀನಿ. ಹಂಗಾರೆ ಏನು ನೋಡೋಣ ಜಡ್ಜ್ ಯಾರಿಗೆ ನ್ಯಾಯದ ಪರ ನಿಂದಿರ್ತತೆ ಅಂತೇಳಿ. ನಾನು ಇವರಿಂದ ಜೀವನಾಂಶ ವಸೂಲಿ ಮಾಡ್ಲಾರ್ದ ಡೈವರ್ಸ್ ಕೊಡೋದಿಲ್ಲ ನೋಡ್ತಿರ್ಬೇಕಾರೆ. ಅಲ್ಲ ಏನು ಇವ್ರು ಏನು ಅನ್ಕೊಂಡ್ಬಿಟ್ಟಾರ ಅಂತ ಇವ್ರು ತಾಯಿ ಮಗ.